ಹಂಗಾಗಿ ಇವತ್ತು ಸಿದ್ದರಾಮಯ್ಯನಿಗೆ ಭಯ ಏನಂದ್ರಿನ 2018ರಲ್ಲಿ ಕೂಡ ಪರಮೇಶ್ವರ್ ಅವರು ಏನು ಅವತ್ತು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನೋಂಥ ಕಾರಣದಿಂದ ಇದೇ ಸಿದ್ದರಾಮಯ್ಯರು ಅವರು ದಲಿತ ನಾಯಕರಾದಂಥ ಸನ್ಮಾನ್ಯ ಪರಮೇಶ್ವರನ್ನ ಸೋಲ್ಸಂಥ ಕೆಲಸ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯರು ಮಾಡ್ತಾರೆ. ಅದೇ ಶೈಲಿಯಲ್ಲಿ ಅವತ್ತು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಪರಮೇಶ್ವರನ ಯಾವ ರೀತಿಯಲ್ಲಿ ಸೋಲಿಸಿದಾರೋ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರುಗಳ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಲಿ ಗೆಲ್ಲಬಾರ್ದು. ಕಾಲಚಕ್ರದಲ್ಲಿ ಅವತ್ತು ಸಿದ್ದರಾಮಯ್ಯರು ಮಾಡಿದಕ್ಕೋಸ್ಕರವಾಗಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಇವತ್ತು ಅದೇ ರೀತಿಯಲ್ಲಿ ಕೂಡ ಇವತ್ತು ಮುಂದಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಶಿವಕುಮಾರ್ ಅವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ಸಿನ ಪಾರ್ಟಿನ ಅಭ್ಯರ್ಥಿಯನ್ನು ಗೆಲ್ಲಿಸಬಾರ್ದು ಅನ್ನೋಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಎಲ್ಲ ಜನರೆಲ್ಲರೂ ಕೂಡ ಇವತ್ತು ನೋಡಿದಂಥ ಸಂದರ್ಭದಲ್ಲಿ ಅವರು ಎಲ್ಲ ರೀತಿಯಲ್ಲಿ ಕೂಡ ಅಂದ್ರಿಗಿನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ಸಾರಾಸಗಟವಾಗಿ ಕೆಲಸ ಮಾಡೋಂಥ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಇವತ್ತು BJPಯ ಸಾಂಪ್ರದಾಯಿಕವಾದಂಥ ಮತಗಳು, ಇವತ್ತು ಸಿದ್ದರಾಮಯ್ಯ ವಿರುದ್ಧವಾದಂಥ ಮತಗಳು, ಕಾಂಗ್ರೆಸ್ ಮೇಲಿನ ಸಿಟ್ಟಿದ್ದಂಥ ಮತಗಳು, ಡಿ.ಕೆ. ಶಿವಕುಮಾರ್ ತಂತ್ರದಂಥ ಮತಗಳು, ಎಲ್ಲ ಮತಗಳು ಸೇರಿ ಈ ಬಾರಿ ಕೇಸರಿ ಬಾವುಟ ಆರುತ್ತೆ. ಸೀನಪ್ಪ ದಾಸಕೇರಿಯಪ್ಪರವರು BJP ಬಾವುಟನ ಆರಿಸೋಂಥ ಕೆಲಸ ಮಾಡ್ತಾರೆ. ಇಲ್ಲಿಂದ ಜನರು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸೋಂಥ ಕೆಲಸ ಮಾಡ್ತಾರೆ.